ಮಜ್ಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಡಿಕೆಶಿ ಸಿಎಂ ಆದ ನಂತರ ನಡೀತಾ ಇರುವಂತ ಮೊದಲ ಕಲಾಪ ಬಿಜೆಪಿ ಪ್ರತಿಭಟನೆಯ ನಡುವೆಗೆ ಹಲವು ವಿಧೇಯಕ ಅಂಗೀಕಾರ. ಒಂದ್ ಕಡೆ ಬಿಜೆಪಿ ಪ್ರತಿಭಟನೆ ಅಥವಾ ವಿಧೇಯಕಗಳ ಅಂಗೀಕಾರ, ಸದನ ಗದ್ದಲದ ಮಧ್ಯೆ ಅಂಗೀಕಾರವಾಗ್ತಾ ಇರೋದು ವಿಧೇಯಕಗಳು. ಇವ್ರಿಗೆ ಕೇಳೋ ಅಷ್ಟು ತಾಳ್ಮೆ ಇಲ್ಲ, ಅವರು ಹೇಳೋ ಅಷ್ಟು ಪುರ್ಸೋತಿಲ್ಲ. ನೀವು ಕೂಗ್ತಾ ಇರಿ, ನಾವು ಈ ಕಡೆ ಮಂಡಿಸ್ತಾ ಇರ್ತೀವಿ ಅನ್ನೋ ಲೆಕ್ಕಾಚಾರಕ್ಕೆ ಬಂದ್ಬಿಟ್ಟಿದ್ದಾರೆ. ಸದನದ ಗದ್ದಲದ ನಡುವೆಗೆ ನುಡಿ ಅನೇಕ ವಿಧೇಯಕಗಳ ಅಂಗೀಕಾರ ಆಗೋಯ್ತು ಸದನದ ಗದ್ದಲದ ಮಧ್ಯದಲ್ಲಿ. ಅಂದರೆ ಇವ್ರಿಗೇನು ಯಾವ ವಿಚಾರ ಚರ್ಚೆ ಆಗಬೇಕು ಗೊತ್ತಿಲ್ಲ. ಒಂದನ್ನು ಹಿಡ್ಕೊಂಡ್ರೆ ಒಂದನ್ನೇ ಹಿಡ್ಕೊಳ್ಳೋದು, ಹಂಗಾಗ್ಬಿಟ್ಟಿದೆ ಇಲ್ಲಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಶಿವು. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವು, ಮೊದಲೇ ಪ್ಲಾನ್ ಮಾಡ್ಕೊಂಡಿದ್ರು ಬಿಜೆಪಿಗರು ಇದೇ ಥರದ ಹೋರಾಟವನ್ನು ಮಾಡಬೇಕು, ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಬೇಕು ಅಂತ. ಈವನ್ ಕಾಂಗ್ರೆಸ್ನವರು ಸ್ಟ್ರಾಟರ್ಜಿ ಮಾಡಿದ್ರು, ಯಾವುದೇ ಕಾರಣಕ್ಕೂ ನಾಗೇಂದ್ರ ಅವರನ್ನು ಬಿಟ್ಟು ಕೊಡಬಾರ್ದು ಅಂತ. ಆಶ್ಚರ್ಯ ಅನಿಸ್ತಾ ಇರೋದು, ಹಲವು ವಿಚಾರಗಳ ಬಗ್ಗೆ ಚರ್ಚೆ ಆಗಬೇಕು, ಮಳೆ ಇಲ್ಲ, ನೀರಿಲ್ಲ, ಬರ ಅನ್ನುವಂಥದ್ದನ್ನು ಕೂಡ ಘೋಷಣೆ ಮಾಡಬೇಕಾಗತ್ತೆ. ಇದ್ರ ಮಧ್ಯದಲ್ಲಿ ಅನೇಕ ವಿಧೇಯಕಗಳು ಮಂಡನೆ ಆಗ್ತಾ ಇದೆ. ಏನು ನಡೀತಾ ಇದೆ? ರೀತಿ ಕಳೆದ 5 ದಿನಗಳಿಂದಲೂ ಕೂಡ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಭಟನೆಗಳನ್ನ ಮಾಡಲಾಗ್ತಾ ಇದೆ. ಪ್ರತಿಪಕ್ಷಗಳು ಸದನದ ಒಳಗೂ ಕೂಡ ಇವತ್ತು 6ನೇ ದಿನಕ್ಕೆ ಕಾಲಿಟ್ಟಿದೆ. 6ನೇ ದಿನವೂ ಕೂಡ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಭಟನೆಯನ್ನ ಮುಂದುವರೆಸಿದೆ. ಸದನದ ಬಾವಿಗಿಳಿದು ಆಕ್ರೋಶಗಳನ್ನ ವ್ಯಕ್ತಪಡಿಸ್ತಾ ಇದೆ. ಭ್ರಷ್ಟಾಚಾರದ ಆರೋಪ, ಕಳಂಕಿತ ಆರೋಪಗಳು ಅವರ ಮೇಲೆ ಇರೋದ್ರಿಂದ ಅವರನ್ನ ನೀವು ಸಂಪುಟದಿಂದ ಕೈ ಬಿಡಬೇಕು, ರಾಜೀನಾಮೆಯನ್ನ ಕೊಡಬೇಕು, ರಾಜೀನಾಮೆಯನ್ನ ಕೊಡದೆ ಹೋದ್ರೆ ನೀವೇ ಪಡ್ಕೊಳ್ಬೇಕು ಅನ್ನುವಂತ ಆಗ್ರಹವನ್ನು ಮಾಡಿ ಕಳೆದ 6 ದಿನಗಳಿಂದ ಬಿಜೆಪಿ ಮತ್ತೆ ಜೆಡಿಎಸ್ ಪಕ್ಷದ ಶಾಸಕರು ಒತ್ತಡವನ್ನ ತರ್ತಾ ಇದ್ದಾರೆ. ಆದ್ರೆ ಇಲ್ಲಿಯವರೆಗೂ ಕೂಡ ಸರ್ಕಾರ ನಾಗೇಂದ್ರ ಅವರ ವಿಚಾರದಲ್ಲಿ ಯಾವುದೇ ರೀತಿಯಾದಂತಹ ನಿರ್ಧಾರವನ್ನ ತೆಗೆದುಕೊಂಡಿಲ್ಲ. ನಾಗೇಂದ್ರ ಅವರನ್ನ ಸಮರ್ಥನೆ ಮಾಡಿಕೊಳ್ಳುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದೆ. ಇವತ್ತು ಬೆಳಿಗ್ಗೆ ಸದನ ಪ್ರಾರಂಭ ಆಗುವ ಮುನ್ನ ಬಿಜೆಪಿ ಪ್ರತಿಭಟನೆಯನ್ನ ಮಾಡುತ್ತೆ. ಏಕಾಏಕಿ ವಿಧಾನಸೌಧದ ಬಳಿ ಪ್ರತಿಭಟನೆಯನ್ನ ಆಯೋಜನೆ ಮಾಡಲಾಗತ್ತೆ. ಪೊಲೀಸರಿಗೂ ಕೂಡ ಇದರ ಬಗ್ಗೆ ಇನ್ಫಾರ್ಮೇಶನ್ ಇರೋದಿಲ್ಲ. ಸೊ ಈ ಏಕಾಏಕಿ ನುಗ್ಗಿದ್ರಿಂದ ಒಂದು ಕಡೆ ಪೊಲೀಸರು ಕೂಡ ಪರದಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಯಿತು. ನಾಗೇಂದ್ರ ಅವರ ವಿಚಾರದಲ್ಲಿ ಇವತ್ತು ಒಂದು ಹೈಲೈಟ್ ಅನ್ನ ಕ್ರಿಯೇಟ್ ಮಾಡಿದೆ ಬಿಜೆಪಿ ಮತ್ತೆ ಜೆಡಿಎಸ್ ಶಾಸಕರು. ತದನಂತರ ಸದನದ ಒಳಗೂ ಕೂಡ ಪ್ರತಿಭಟನೆಗಳನ್ನ ಮುಂದುವರೆಸಿದೆ. ನೀವು ತಕ್ಷಣ ರಾಜೀನಾಮೆಯನ್ನ ಕೊಡಬೇಕು, ನಾವು ಕೂಡ ಬರದ ಚರ್ಚೆ ಮತ್ತೆ ಇನ್ನಿತರ ಚರ್ಚೆಗಳಲ್ಲಿ ಭಾಗವಹಿಸ್ತೇವೆ, ಮೊದಲು ಅವರ ರಾಜೀನಾಮೆಯನ್ನ ಪಡ್ಕೊಳ್ಬೇಕು, ಇಲ್ಲದೆ ಹೋದ್ರೆ ಅಹೋರಾತ್ರಿ ಧರಣಿಯನ್ನ ನಾವು ಮಾಡ್ತೇವೆ ಅನ್ನುವಂತ ಮಾತನ್ನ ಪ್ರತಿಪಕ್ಷ ನಾಯಕ ಅಶೋಕ್ ಅವರು ಘೋಷಣೆ ಮಾಡ್ತಾರೆ. ಅಂದ್ರೆ ಇವತ್ತು ಬೆಳಗ್ಗೆಯಿಂದ ಈಗ ಪ್ರತಿಭಟನೆಯನ್ನು ಮುಂದುವರೆಸಿದರೆ ಒಂದು ವೇಳೆ ನಾಗೇಂದ್ರ ಅವರ ರಾಜೀನಾಮೆಯನ್ನ ಪಡೆದುಕೊಳ್ಳದೆ ಹೋದ್ರೆ ರಾತ್ರಿ ಕೂಡ ಪ್ರತಿಭಟನೆಯನ್ನ ಮುಂದುವರಿಸೋದಕ್ಕೆ ಈಗಾಗಲೇ ನಿರ್ಧಾರವನ್ನ ಮಾಡಲಾಗಿದೆ. ಸದನದ ಒಳಗೆ ಅಶೋಕ್ ಅವರು ಈಗಾಗಲೇ ಅಹೋರಾತ್ರಿ ಪ್ರತಿಭಟನೆಯನ್ನ ಘೋಷಣೆ ಮಾಡಿದ್ದಾರೆ. ಇದು ಎಲ್ಲ ಒಂದು ಕಡೆ ಸರ್ಕಾರಕ್ಕೆ ದೊಡ್ಡ ಮಟ್ಟದ ಬಿಕ್ಕಟ್ಟನ್ನ ಸೃಷ್ಟಿ ಮಾಡಿ, ಈ ಕಡೆ ನಾಗೇಂದ್ರ ಅವರ ರಾಜೀನಾಮೆಯನ್ನ ಪಡ್ಕೊಂಡ್ರೆ ತಪ್ಪನ್ನ ಒಪ್ಪಿಕೊಂಡಂತ ಆಗತ್ತೆ, ಸರ್ಕಾರ ಮತ್ತೆ ಪಕ್ಷಕ್ಕೆ ಮುಜುಗರ ಆಗತ್ತೆ. ಇನ್ನೊಂದು ಕಡೆ ನಾಗೇಂದ್ರ ಅವರನ್ನ ಸಮರ್ಥನೆ ಮಾಡಿಕೊಂಡು ಉಳಿಸ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರೆ ಈ ಕಡೆ ಪ್ರತಿಪಕ್ಷಗಳು ಹೋರಾಟವನ್ನ ಮತ್ತಷ್ಟು ತೀವ್ರಗೊಳಿಸ್ತಾ ಇದ್ದಾರೆ. ಈ ಕಡೆ ಸದನ ನಡೀತಾ ಇರೋದ್ರಿಂದ ಇನ್ನು 3 ದಿನಗಳ ಕಾಲ ಕಲಾಪಗಳು ನಡಿಬೇಕಾಗತ್ತೆ. ಈಗ ಅಹೋರಾತ್ರಿ ಧರಣಿಗೆ ಘೋಷಣೆಯನ್ನ ಕೊಟ್ಟಿರೋದ್ರಿಂದ ಸಹಜವಾಗಿ ನಾಗೇಂದ್ರ ಅವರ ರಾಜೀನಾಮೆ ಆಗುವವರೆಗೂ ಕೂಡ ಬೆಳಿಗ್ಗೆ ಮತ್ತೆ ರಾತ್ರಿ ಕಂಟಿನ್ಯೂ ಸದನದಲ್ಲಿ ಯಾವುದೇ ಬ್ರೇಕ್ ಕೊಡದೆ ಪ್ರತಿಪಕ್ಷಗಳು ಪ್ರತಿಭಟನೆಯನ್ನ ಮಾಡೋದಕ್ಕೆ ಈಗಾಗಲೇ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಸರ್ಕಾರ ಕೂಡ ಇದು ಒಂದು ರೀತಿ ಮುಜುಗರ, ಯಾಕೆಂದ್ರೆ ಇಲ್ಲಿ ಪ್ರತಿಭಟನೆಗೆ ಮಣಿಬೇಕಾದಂತ ಒಂದು ಪರಿಸ್ಥಿತಿಯನ್ನ ಪ್ರತಿಪಕ್ಷಗಳು ಇವತ್ತು ನಿರ್ಮಾಣ ಮಾಡ್ತಾ ಇದೆ. ಸದನದ ಹೊರಗೂ ಕೂಡ ಪ್ರತಿಭಟನೆಗಳನ್ನ ಮುಂದುವರಿಸಿದೆ, ಸದನದ ಒಳಗೂ ಕೂಡ ಪ್ರತಿಭಟನೆಗಳನ್ನ ಮುಂದುವರಿಸಿದೆ. ಸೊ ಇದರ ನಡುವೆ ಕೂಡ ಪ್ರಶ್ನೋತ್ತರ ಕಲಾಪಕ್ಕೆ ಸ್ಪೀಕರ್ ಅವರು ಅವಕಾಶವನ್ನ ಮಾಡಿಕೊಡ್ತಾರೆ. ಇನ್ನೊಂದು ಕಡೆ ಪ್ರಮುಖವಾದಂತಹ 8 ವಿಧೇಯಕಗಳನ್ನು ಕೂಡ ಮಂಡನೆ ಮಾಡಲಾಗುತ್ತೆ. 5 ವಿಧೇಯಕಗಳನ್ನ ಈಗಾಗಲೇ ಅಂಗೀಕಾರ ಕೂಡ ಮಾಡಲಾಗಿದೆ. ಸದನದಲ್ಲಿ ಸದ್ದುಗದ್ದಲದ ಸಂದರ್ಭದಲ್ಲೂ ಕೂಡ ವಿಧೇಯಕಗಳನ್ನ ಮಂಡನೆ ಮಾಡಿ ಅದನ್ನ ಅಂಗೀಕಾರ ಮಾಡುವಂತ ಒಂದು ನಿರ್ಧಾರವನ್ನ ಇವತ್ತು ತೆಗೆದುಕೊಳ್ಳಲಾಗಿದೆ. ಯಾಕೆಂದ್ರೆ ಚರ್ಚೆ ಆಗಬೇಕಾಗತ್ತೆ. ಬೇರೆ ಪ್ರಮುಖವಾದಂತಹ ವಿಧೇಯಕಗಳಿದೆ. ಗ್ರೇಟರ್ ಬೆಂಗಳೂರು ವಿಧೇಯಕ ಇರಬಹುದು, ಸಾರಿಗೆ ವಿಧೇಯಕ ಇರಬಹುದು, ನೋಂದಣಿ ವಿಧೇಯಕ ಇರಬಹುದು. ಇದರ ಬಗ್ಗೆ ಪರ ವಿರೋಧವಾಗಿ ಸಮಗ್ರವಾಗಿ ಚರ್ಚೆಗಳಾಗಬೇಕಾಗತ್ತೆ. ಏನು ತಪ್ಪಿದೆ, ತರ್ತಾ ಇರುವಂತಹ ಬಿಲ್ ನಲ್ಲಿ ಏನಾದ್ರೂ ಲೋಪದೋಷಗಳಿದೆಯಾ ಅಥವಾ ಅದರಲ್ಲಿ ಇರುವಂತಹ ಒಳ್ಳೆಯ ಅಂಶಗಳೇನು, ಇದರ ಬಗ್ಗೆ ಪರ ವಿರೋಧ ಎಲ್ಲ ಚರ್ಚೆಗಳಾಗಬೇಕಾಗತ್ತೆ. ಚರ್ಚೆಯ ನಂತರ ಎಲ್ಲರ ಸಹಮತದ
ಮೇಲೆ ಆ ವಿಧೇಯಕಗಳನ್ನ ಅಂಗೀಕರಿಸಬೇಕಾಗತ್ತೆ. ಸೊ ಅದು ಮುಂದೆ ಕಾನೂನುಗಳಾಗಿ ಅವು ಜಾರಿಗೆ ಬರುತ್ತೆ. ಇಲ್ಲಿ ಗದ್ದಲದ ಒಂದು ಉಪಯೋಗವನ್ನ ಮಾಡಿಕೊಂಡು ಸರ್ಕಾರ ಇಲ್ಲಿ ವಿಧೇಯಕಗಳನ್ನ ಮಂಡನೆ ಮಾಡಿ ಯಾವುದೇ ಚರ್ಚೆಗೆ ಅವಕಾಶವನ್ನ ನೀಡದಂತೆ ವಿಧೇಯಕಗಳನ್ನು ಕೂಡ ಈಗ ಅಂಗೀಕಾರ ಮಾಡಿಕೊಳ್ಳಲಾಗಿದೆ. ಒಂದು ಕಡೆ ಪ್ರತಿಪಕ್ಷಗಳು ಕೂಡ ಈ ವಿಧೇಯಕದ ಬಗ್ಗೆ ನೀವು ಚರ್ಚೆಗೆ ಅವಕಾಶವನ್ನು ಮಾಡಿಕೊಡಿ ಅನ್ನುವಂಥದ್ದನ್ನ ಒಂದು ಕಡೆ ಅಶೋಕ್ ಅವರು ಒತ್ತಾಯವನ್ನ ಮಾಡಿದ್ರೆ, ಮತ್ತೊಂದು ಕಡೆ ಪ್ರತಿಭಟನೆ ಬೇರೆ ದಿಕ್ಕಿಗೆ ತಿರುಗಬಹುದು ಅನ್ನುವಂತ ಕಾರಣಕ್ಕೆ ನಾಗೇಂದ್ರ ಅವರ ವಿಚಾರವನ್ನೇ ಮುಂದಿಟ್ಕೊಂಡು ಈಗ ಪ್ರತಿಭಟನೆಯನ್ನು ಕೂಡ ಈಗ ಮುಂದುವರೆಸಿದೆ. ನೀತಿ. ಓಕೆ, ಥ್ಯಾಂಕ್ ಯು ಶಿವ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.